ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಮಾರಣಹೋಮ ಆಗಿರುವಂತಹದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಸಾವು ಹೇಗಾಯ್ತು ಅನ್ನುವಂಥದ್ದು? ನೋಡಿ, ನಿನ್ನೆ ನನಗೆ ಇದು ಮಾಹಿತಿ ಬಂದ ತಕ್ಷಣ ಇವತ್ತು ಒಂದು ತಾಯಿ ಮತ್ತು 4 ಮರಿಗಳು ಮೃತಪಟ್ಟಿದ್ದಂಥದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ. ಸೊ ನಾನು ತತ್ಕ್ಷಣವೇ ಒಂದು ಹಿರಿಯ ಅಧಿಕಾರಿಗಳ ಅಂದರೆ PCCF ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ 3 ದಿವಸಗಳ ಒಳಗಾಗಿ ಒಂದು ಪ್ರಾಥಮಿಕ ವರದಿ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಪ್ರಾಥಮಿಕ ಹಂತದಲ್ಲಿ ಇವತ್ತು ವಿಷಪ್ರಾಶನ ಆಗಿರಬಹುದು ಅನ್ನುವಂಥ ಒಂದು ಶಂಕೆಗಳಿದ್ದಾವೆ. ಹೇಗೆ ಸರ್ ವಿಷಪ್ರಾಶನ? ನೋಡಿ, ಒಂದು ಅರಣ್ಯದ ಪ್ರದೇಶದಲ್ಲಿ ಇವತ್ತು ರೈತರು ಅವರ ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಅಲ್ಲಿ ಮೇವಿಗಾಗಿ ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಹುಲಿ ದಾಳಿ ಮಾಡ್ತದೆ. ಆ ಹಸು ಸತ್ತೋಗಿದ್ಮೇಲೆ ಹುಲಿ ಮತ್ತೆ 3 ದಿವಸ 4 ದಿವಸ ಅದನ್ನು ತಿನ್ನಲಿಕ್ಕೆ ಹೋಗುತ್ತೆ. ಯಾರ ಹಸು ಇತ್ತು ಅಥವಾ ಏನಾಗಿದೆ ಗೊತ್ತಿಲ್ಲ. ಆ ಸತ್ತ ಹಸುವಿನ ಮೇಲೆ ಇವರು ಏನಾದರೂ ವಿಷಪ್ರಾಶನ ಮಾಡಿಬಿಟ್ರೆ, ವಿಷ ಹಾಕಿದರೆ ಆ ಹುಲಿ ಬಂದು ತಿಂದ್ಕೊಂಡು ಬಿಟ್ಟರೆ ಸಾವಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇದೊಂದು ಅಸಹಜವಾದಂಥ ಒಂದು ಸಾವು. ಇದ್ರ ಬಗ್ಗೆ ಭಾಳ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ನಾವು ಪರಿಗಣನೆ ಮಾಡಿದ್ದೇವೆ. ಮತ್ತು ತನಿಖೆಗೆ ಆದೇಶವನ್ನು ಮಾಡಿದ್ದೇವೆ. ಪಾರದರ್ಶಕವಾಗಿ ತನಿಖೆ ಆಗ್ತದೆ, ಮುಂದಿನ ಕ್ರಮ ಜರುಗಿಸ್ತದೆ. ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಕೇಂದ್ರ ಒಂದು SIT ಅನ್ನು ಕೂಡ ಮಾಡಿರುವಂಥದ್ದು. ಇದು ರಾಜ್ಯ ಮತ್ತು ಕೇಂದ್ರದ ಜವಾಬ್ದಾರಿ, ಅವ್ರದ್ದು ಜವಾಬ್ದಾರಿ ಇದೆ. ಅವರು ಸಲಹೆ ಸೂಚನೆಗಳನ್ನು ಕಾಲಕ್ಕೆ ಕೊಡಬೇಕು. ಹುಲಿ ಪ್ರಾಧಿಕಾರಗಳಿಗೆ ಏನು ಅನುದಾನ ಇವತ್ತು ಬಿಡುಗಡೆ ಆಗಬೇಕಾಗಿದೆ ಅವೆಲ್ಲವನ್ನು ಬಿಡುಗಡೆ ಮಾಡಬೇಕು ಕೇಂದ್ರ. ಭಾಳಷ್ಟು ನಮ್ಮ ಬೇಡಿಕೆಗಳು ಇದ್ದಾವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಎಲ್ಲರ ಜವಾಬ್ದಾರಿ, ರಾಜ್ಯ ಕೇಂದ್ರ ಎಲ್ಲರೂ ಸೇರಿಕೊಂಡು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕಾಗಿದೆ. ಅದನ್ನು ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಸನ್ಮಾನ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬ್ರೀಫ್ ಮಾಡಿದ್ದೇನೆ. ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸನ್ಮಾನ ಮುಖ್ಯಮಂತ್ರಿಗಳು ವನ್ಯಜೀವಿ ಸಂರಕ್ಷಣೆಗಳಿಗಾಗಿ ಅದಕ್ಕಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಡ್ತೀರಾ ಸರ್? ಕೊಡ್ತೇನೆ. ಆಮೇಲೆ ಇದು ಈಶ್ವರ್ ಖಂಡ್ರೆ ಅವರ ಮತ್ತೆ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, TV9 ಬೆಂಗಳೂರು.